ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ, ಆಮೆನ್. ದೇವರಿಗೆ ಸ್ತೋತ್ರ. ದೇವರ ಜನರೇ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನ ತನಕ ನಾವು ಧ್ಯಾನ ಮಾಡೋರಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ದೇವರ ವಾಕ್ಯಗಳನ್ನು ತಿರುಗಿಸಿಕೊಳ್ಬೇಕೆಂಬುದಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನ ಅಂದ್ರೆ 12ನೇ ವಚನದಿಂದ ನಾನು ಓದ್ತೇನೆ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು, ಸಾಕ್ಷಿಯೂ ಆದ ಅಂತಿಪನು. ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ದೇವರಿಗೆ ಸ್ತೋತ್ರ. ಮತ್ತು ಈ ಒಂದು ಮುಂಜಾನೆಯ ಆರಾಧನೆಯಲ್ಲಿ ಭಾಗವಹಿಸಿದಂತ ಎಲ್ಲ ದೇವರ ಸೇವಕರುಗಳಿಗೂ ಮತ್ತು ಎಲ್ಲ ಸಭೆಯ ಹಿರಿಯರಿಗೂ ಮತ್ತು ಎಲ್ಲ ದೇವ ಜನರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಈ ದಿನವೂ ಕರ್ತನ ಉಚಿತಾರ್ಥವಾದ ಕೊಡುಗೆಯಾಗಿದೆ. ಆತನಿಗೆ ಸ್ತೋತ್ರವಾಗಲಿ. ನಾವು ದೇವರ ಕೃಪೆಯಿಂದ ಈ ವರ್ಷದ ಪ್ರಾರಂಭದಲ್ಲಿ ಹತಸಾಕ್ಷಿಗಳು ಕುರಿತಾಗಿ ಧ್ಯಾನಿಸುವಂತ ಕೃಪೆ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಯಾಕಂದ್ರೆ ಹತಸಾಕ್ಷಿಗಳ ಕುರಿತಾಗಿ ತಿಳ್ಕೊಳ್ಳುವಾಗ ನಮ್ಮಲ್ಲಿ ಕೂಡ ಒಂದು ಉಜ್ಜೀವನ, ಒಂದು ಭಕ್ತಿ ವೈರಾಗ್ಯ, ನಾವು ದೇವರಿಗಾಗಿ ಲೋಕದಲ್ಲಿ ಬದುಕಬೇಕೆಂಬ ಒಂದು ಏನು ನಮ್ಮಲ್ಲಿ ಉಜ್ಜೀವನ ಉಂಟಾಗ್ತದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ವಿಶೇಷವಾಗಿ ನಾವು ಭಕ್ತನಾಗಿರುವಂತ ಸ್ಟೆಫನನ್ನು ಹತಸಾಕ್ಷಿಯಾದದರ ಕುರಿತಾಗಿ ಧ್ಯಾನಿಸಿದೆವು. ಹಾಗೆರಡನೇದಾಗಿ ದೊಡ್ಡ ಯಾಕೋಬ ಅಥವಾ ಯೇಸು ಸ್ವಾಮಿ ಅತ್ಯಂತ ಪ್ರಿಯ ಶಿಷ್ಯನಾಗಿರುವಂತ ಯೋಹಾನನ ಅಣ್ಣನಾಗಿರುವ ಯಾಕೋಬನು ಕೂಡ ಹತಸಾಕ್ಷಿಯಾದದ್ದು ಕ್ರಿಸ್ತನಿಗೆ. ಆತನು ಹತ್ಯೆಗೈಯಲ್ಪಟ್ಟನು ಕ್ರಿಸ್ತನಿಗೋಸ್ಕರ ಎಂಬುದಾಗಿ ಕೂಡ ನಾವು ನಿನ್ನೆ ದಿನದಲ್ಲಿ ಧ್ಯಾನ ಮಾಡಿದೆವು. ದೇವರ ಕೃಪೆಯಿಂದ ಈ ದಿನ ನಾವು 3ನೆಯ ಹತಸಾಕ್ಷಿಯನ್ನ ನಾವು ನೋಡುವಾಗ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ಓದಿದಿವಿ. ಅಲ್ಲಿ ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು, ಸಾಕ್ಷಿಯೂ ಆದ ಅಂತಿಪನು. ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ದೇವಜನರೇ, ದೇವರು ಪ್ರಕಟಣೆ ಗ್ರಂಥದಲ್ಲಿ ಮೊದಲ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 7 ಸಭೆಗಳಿಗೆ ದೇವರು ಒಂದು ಪತ್ರಗಳನ್ನು ಬರಿತಾ ಇದ್ದಾರೆ, ಪತ್ರಿಕೆಗಳನ್ನು ಬರಿತಾ ಇದ್ದಾರೆ 7 ಸಭೆಗಳಿಗೆ. 7 ಸಭೆಗಳು ಆತನ ಮುಂದೆ ಹೇಗಿದ್ದಾವೆ, ಹೇಗಿರಬೇಕು, ಹೇಗಿರಬಾರದು ಅನ್ನೋದರ ಕುರಿತಾಗಿ ಬರೀತಾರೆ. ಅದರಲ್ಲಿ ಒಂದು ಸಭೆ ಪೆರ್ಗಮ ಸಭೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪೆರ್ಗಮ ಸಭೆಯ ದೂತನಿಗೆ ಬರೆ. ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ದೇವಜನರೇ, ಪೆರ್ಗಮ ಸಭೆಯ ಕುರಿತಾಗಿ ನಾವು ನೋಡುವಾಗ, ಪೆರ್ಗಮ ಎಂಬ ಊರು ಅದರ ಕುರಿತಾಗಿ ನಾವು ನೋಡೋದಾದ್ರೆ, ಅದು ಬರೆಯುವುದಕ್ಕೆ ಉಪಯೋಗ ಮಾಡುವಂತ ಕಾಗದವನ್ನ ತಯಾರು ಮಾಡುವಂತ ಒಂದು ಪಟ್ಟಣವಾಗಿತ್ತು ಆಗಿನ ಕಾಲದಲ್ಲಿ. ಇದು ಚರ್ಮದ ಕಾಗದ, ಮೇ ಬಿ ಪಶುಗಳ ಚರ್ಮದಿಂದ ಮಾಡಿದಂತ ಚರ್ಮದಿಂದ ಕಾಗದಗಳನ್ನ ತಯಾರು ಮಾಡಿ ಅದ್ರ ಮೇಲೆ ಬರಿತಾರೆ. ಅದಕ್ಕೆ ಪಾರ್ಚ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಇಂಗ್ಲಿಷ್ ಅಲ್ಲಿ. ಆ ಪದದಿಂದಲೇ ಪೆರ್ಗಮ ಎಂಬುವ ಹೆಸರು ಈ ಪಟ್ಟಣಕ್ಕೆ ಬಂದಿದೆ. ಇದು ಏಷ್ಯಾ ಖಂಡದಲ್ಲಿ ರೋಮ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಒಂದು ದೊಡ್ಡ ಖ್ಯಾತಿಯನ್ನು ಪಡೆದಂತ ಒಂದು ಪಟ್ಟಣ ಆಗಿನ ಕಾಲದಲ್ಲಿ ಇದು, ಈ ಪೆರ್ಗಮ ಎಂಬ ಪಟ್ಟಣ. ಇಲ್ಲಿ 2 ಲಕ್ಷ ಚರ್ಮದ ಕಾಗದಗಳ ಒಂದು ಕಾಗದಗಳಿಂದ ತಯಾರು ಮಾಡಿದಂತ, ಪೇಪರ್ಗಳಿಂದ ತಯಾರು ಮಾಡಿದಂತ ಒಂದು ಪುಸ್ತಕ ಆ ಒಂದು ಪಟ್ಟಣದಲ್ಲಿ ಇತ್ತಂತ ಆಗಿನ ಕಾಲದಲ್ಲಿ. ಅದನ್ನ ಮಾರ್ಕ್ ಆಂಟೋನಿ ಎಂಬಾತನು ತನ್ನ ಒಂದು ಪ್ರೀತಿಯ ದೇವತೆಯಾಗಿರುವಂತ ಐಗುಪ್ತದ ಕ್ಲಿಯೋಪಾತ್ರ ಎಂಬಾಕೆಗೆ ಆತನು ಬಹುಮಾನ ಮಾಡಿದ್ರಂತೆ ಆ ಪುಸ್ತಕವನ್ನು. ಅಂದ್ರೆ ಆಗಿನ ಕಾಲದಲ್ಲಿ ಆ ಪುಸ್ತಕ ಅಲ್ಲಿತ್ತು.
ಮಾಡಿದ್ರ ಪಟ್ಟಣದ ನಿವಾಸಿಗಳು ಆತನ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಪ್ರೀತಿಯ ದೇವತೆಯಾಗಿರುವಂತ ಐಗುಪ್ತ ದೇಶದ ಕ್ಲಿಯೋಪಾತ್ರ ಇವರಿಗೆ ಆತನು ಗಿಫ್ಟ್ ಆಗಿ ಕೊಟ್ಟನಂತ ಹೇಳ್ಬಿಟ್ಟು ಇತಿಹಾಸ ಹೇಳ್ತಾ ಇದೆ. ಇವತ್ತಿಗೂ ಈ ಪೆರ್ಗಮ ಎಂಬ ಊರು ಬೆರ್ಗಮೋ ಅಥವಾ ಬೆರ್ಗಮ ಅಂತ ಹೇಳ್ಬಿಟ್ಟು ಇದು ಕರೆಯಲ್ಪಡ್ತಾ ಇದೆ. ಇದು ಈಗ ಪ್ರೆಸೆಂಟ್ ತುರ್ಕಿಯೇ ಎಂಬ ದೇಶದಲ್ಲಿ ಈ ಒಂದು ಆಗಿನ ಕಾಲದಾಗ ಟರ್ಕಿ ಅಂತ ಕರಿತಾ ಇದ್ವಿ ನಾವು, ಈಗ ತುರ್ಕಿ ಅಂತ ದೇಶ ಇದೆ, ಅಲ್ಲಿ ಈ ಒಂದು ಪಟ್ಟಣ ದೇಶದಲ್ಲಿ ಇದೆ. ಇಲ್ಲಿ ಮುಖ್ಯವಾಗಿ ತುರ್ಕಿಯನ್ನರು, ಅರ್ಮೇನಿಯರು, ಗ್ರೀಕರು ಈ ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ರು, ಈ ಒಂದು ಪೆರ್ಗಮ ಎಂಬ ಪಟ್ಟಣದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನು ಹೇಳ್ತಾ ಇದ್ದಾನೆ ಇಲ್ಲಿ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು ಅಂದ್ರೆ ದೇವಜನರೇ, ಅಲ್ಲಿ ನೋಡಿ ದೇವರು ಜೀವವುಳ್ಳ ಒಂದು ಪರಲೋಕದ ಸಭೆಯಲ್ಲಿ ದೇವರು ಉಂಟು ಮಾಡ್ತಾ ಇದ್ದಾರೆ ಆ ಪೆರ್ಗಮದಲ್ಲಿ. ಅದಕ್ಕೆ ದೇವರು ಹೇಳ್ತಾರೆ, ಆ ಪಟ್ಟಣದಲ್ಲಿ ಇರುವಂತ ಒಂದು ಸಭೆಗೆ, ಕ್ರೈಸ್ತ ಸಭೆಗೆ ಬರಿತಾ ಇದ್ದಾರೆ ದೇವರು ಯೋಹಾನನ ಮೂಲಕ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ದೇವಜನರೇ, ಆ ಒಂದು ಪೆರ್ಗಮ ಪಟ್ಟಣವು ಸೈತಾನನ ಸಿಂಹಾಸನವಿರುವ ಒಂದು ಸ್ಥಳವಾಗಿದೆ ಎಂಬುದಾಗಿ ಕರ್ತನು ಅಲ್ಲಿರುವಂತ ದೇವಜನರಿಗೆ ಹೇಳುವಂತದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಸೈತಾನನ ಸ್ಥಳವಿರುವಂತ ಸೈತಾನನ ಸಿಂಹಾಸನವಿರುವ ಸ್ಥಳ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಇದು ಹೇಗೆ ಸೈತಾನನ ಸಿಂಹಾಸನವಿರುವ ಸ್ಥಳ ಎಂಬುದಾಗಿ ನಾವು ನೋಡುವಾಗ ನಾವು ಅರ್ಥ ಮಾಡಿಕೊಳ್ಳೋಣ. ಈ ಒಂದು ಪೆರ್ಗಮ ಪಟ್ಟಣದ ಮೇಲೆ ಆಗಾಗ್ಗೆ ಕೋಲ್ಸ್ ಎಂಬ ಒಂದು ಸ್ಥಳದ ನಿವಾಸಿಗಳು, ಈ ಕೋಲ್ಸ್ ಎಂಬ ಸ್ಥಳದ ನಿವಾಸಿಗಳು ಬಹಳಷ್ಟು ಬಲಿಷ್ಠರಾಗಿದ್ರಂತೆ. ಇವರು ಅತಿಕ್ರಮಣಕಾರರಾಗಿದ್ರು. ಇವರು ಪೆರ್ಗಮ ಮೇಲೆ ಬಿದ್ದು ದೋಚ್ಕೊಳ್ತಾ ಇದ್ರು. ಆಗಾಗ ಪೆರ್ಗಮ ಪಟ್ಟಣದ ಮೇಲೆ ಬಿದ್ದು ದೋಚ್ಕೊಳ್ತಾ ಇದ್ರು. ಕ್ರಿಸ್ತಪೂರ್ವ 240 ಪೆರ್ಗಮ ನಿವಾಸಿಗಳು ಒಂದು ತೀರ್ಮಾನ ತಗೊಳ್ತಾನೋ, ಹೇಗಾದ್ರೂ ಮಾಡಿ ಈ ಕೋಲ್ಸ್ ಪ್ರಾಂತದ ನಿವಾಸಿಗಳು ನಮ್ಮ ಮೇಲೆ ಬಿದ್ದು ದೋಚ್ಕೊಳ್ತಾ ಇದಾರಲ್ಲ, ಇವರೊಂದಿಗೆ ಯುದ್ಧ ಮಾಡಿ ನಾವು ಅವ್ರನ್ನ ಪರಿಪೂರ್ಣವಾಗಿ ಸೋಲಿಸಿ ಅವ್ರ ಮೇಲೆ ನಾವು ಇತಿಹಾಸದಲ್ಲಿ ಇದು ಲಿಖಿತವಾಗ್ಬೇಕು ಅಂತ ಒಂದು ವಿಜಯವನ್ನು ಪಡ್ಕೊಳ್ಬೇಕು ನಾವು ಅಂತ ಹೇಳ್ಬಿಟ್ಟು ಅವ್ರು ತೀರ್ಮಾನ ತಗೊಳ್ತಾರೆ. ಯಾರು ಪೆರ್ಗಮ ಪಟ್ಟಣದ ನಿವಾಸಿಗಳು, ಅವರಿಗೂ ಮತ್ತು ಕೋಲ್ಸ್ ನಿವಾಸಿಗಳಿಗೂ ಒಂದು ದೊಡ್ಡ ಯುದ್ಧ ನಡೀತತೆ. ಈ ಪೆರ್ಗಮ ಪಟ್ಟಣದ ನಿವಾಸಿಗಳು ಸಿಯೂಸ್ ಅಂತ ಒಬ್ಬ ದೇವತೆಯನ್ನು ಪೂಜಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಅವರು ಸಿಯೂಸ್ ಅಂತ ಒಬ್ಬ ದೇವತೆ, ಇದು ಗ್ರೀಕ್ ದೇವತೆ. ಅವರು ಕೋಲ್ಸ್ ನಿವಾಸಿಗಳೊಂದಿಗೆ ಯುದ್ಧ ಮಾಡುವಾಗ ಅವರಿಗೆ ಜಯ ಸಿಗುತ್ತದೆ ಪೆರ್ಗಮ ನಿವಾಸಿಗಳಿಗೆ. ಅದಕ್ಕೆ ಈ ವಿಜಯಕ್ಕೆ ಕೃತಜ್ಞತೆಯಾಗಿ ಅವರು ತಮ್ಮ ದೇವರಿಗೆ ಎತ್ತರವಾದಂತ ಒಂದು ಉನ್ನತವಾದ ಬೆಟ್ಟದ ಶಿಖರದ ಮೇಲೆ ಸಿಯೂಸ್ ದೇವರಿಗೆ ಒಂದು ಯಜ್ಞವೇದಿಯನ್ನ ಕಟ್ಟಬೇಕು ಅಂತ ಬಿಟ್ಟು ತೀರ್ಮಾನ ಮಾಡಿ ಅವರು ಒಂದು ದೊಡ್ಡ 40 ಅಡಿ ಎತ್ತರವಾದಂತ ಒಂದು ಯಜ್ಞವೇದಿಯನ್ನ ಕಟ್ತಾರಂತೆ. ಅವರು ಯಾರು ಪೆರ್ಗಮ ನಿವಾಸಿಗಳು ತಮಗೆ ಕೋಲ್ಸ್ ನಿವಾಸಿಗಳ ಮೇಲೆ ಜಯವನ್ನು ನೀಡಿದಂತ ಒಂದು ಸಿಯೂಸ್ ದೇವತೆಗೆ ಅವರು ಒಂದು ದೊಡ್ಡ ಬೆಟ್ಟದ ಮೇಲೆ ಒಂದು ಯಜ್ಞವೇದಿಯನ್ನ ನಿರ್ಮಾಣ ಮಾಡ್ತಾರೆ, 40 ಅಡಿ ಎತ್ತರವಾದಂತ. ಈ ಯಜ್ಞವೇದಿಯನ್ನ ನಾವು ದೂರದಿಂದ ನೋಡಿದ್ರೆ ಅದು ಒಂದು ಸಿಂಹಾಸನದ ರೀತಿಯಲ್ಲಿ ಕಾಣಲ್ಪಡ್ತದೆ. ಒಂದು ಸಿಂಹಾಸನ ತರನೇ ಕಾಣುತ್ತೆ. ಒಬ್ಬ ಅರಸನ ಸಿಂಹಾಸನ ಮೇಲೆ ಕೂತ್ಕೊಂಡ್ರೆ ಸಿಂಹಾಸನ ಹೆಂಗ್ ಕಾಣುತ್ತೆ ಅದೇ ರೀತಿಯಾಗಿ ಅದು ಕಾಣಲ್ಪಡ್ತದೆ. ಯೋಚನೆ, ಈ ಒಂದು ಯಜ್ಞವೇದಿಯಿಂದ ಅವರು ಬಲಿ ಧೂಪಗಳನ್ನ ಸಮರ್ಪಿಸ್ತಾ ಇರುವಾಗ ಅದು ಆಕಾಶಕ್ಕೆ ಏರಿ ಹೋಗ್ತಾ ಇತ್ತು. ಮತ್ತು ಆ ಒಂದು ಯಜ್ಞವೇದಿಯ ಕೆಳಭಾಗದಲ್ಲಿ ಅವರು ಚಿತ್ರಲೇಖನಗಳನ್ನು ಬಿಡಿಸಿದ್ರು. ಬಹಳ ಅದ್ಭುತವಾಗಿತ್ತಂತೆ. ಅದಕ್ಕೆ ತಮ್ಮ ದೇವತೆ ಜಯವನ್ನು ಕೊಟ್ಟಿದ್ದಕ್ಕೋಸ್ಕರವಾಗಿ ಅವರು ವಿಜಯಯಾತ್ರೆಯನ್ನು ಮಾಡಿದ್ರಂತೆ. ಆ ವಿಷಯಕ್ಕಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ ಎಂಬುದಾಗಿ. ಆ ಒಂದು ಪೆರ್ಗಮ ಪಟ್ಟಣ ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ ಎಂಬುದಾಗಿ ದೇವರು ಹೇಳುವಂತದನ್ನ ನಾವು ನೋಡ್ತಾ ಇದ್ವಿ. ದೇವಜನರೇ, ಪೆರ್ಗಮ ಸಭೆಯು ಸೈತಾನನ ಸಿಂಹಾಸನವಿರುವ ಸ್ಥಳದಲ್ಲಿ ದೇವರು ಸ್ಥಾಪಿಸಿದ್ದಾರೆ. ಅದಕ್ಕೆ ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ದೇವಜನರೇ ನೋಡಿ, ಆ ಒಂದು ಸ್ಥಳದಲ್ಲಿ ಬಹಳಷ್ಟು ಜನರು
ಒಂದು ಒಂದು ಭಯಂಕರವಾದಂತ ಪರಿಸ್ಥಿತಿಗಳು, ತೊಂದರೆಗಳು ಅಲ್ಲಿ ಇದ್ರೂ ಕೂಡ ಅಲ್ಲಿ ದೇವಜನರು ದೇವರ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಾರೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ ಎಂಬುದಾಗಿ ದೇವರು ಆ ಸಭೆಯ ಕುರಿತಾಗಿ ಒಂದು ಸಾಕ್ಷಿ ಹೇಳ್ತಾ ಇದ್ದಾರೆ. ಮುಂದೆ ನಾವು ನೋಡ್ತೇವೆ, ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ದೇವಜನರೇ, ಇಲ್ಲಿ ದೇವ ಸಭೆಯನ್ನ ಹಿಂಸಿಸಿ ನಾಶನ ಮಾಡ್ಲಿಕ್ಕೆ ಸೈತಾನನು ಕೈ ಹಾಕ್ತಾ ಇದ್ದಾನೆ. ಪೆರ್ಗಮ ಸಭೆಗೆ ಅಂತಿಪ ಎಂಬ ಒಬ್ಬ ಬಿಷಪ್ ಇದ್ದಾರೆ. ಅಂತಿಪ ಆತನ ಹೆಸರು, ಅಂತಿಪನು. ಅದಕ್ಕೆ ಇಲ್ಲಿ ನಾವು ಓದಿದ್ವಿ, ಸೇಂಟ್ ಅಂತಿಪನು, ಸಂತ ಅಂತಿಪನು ಎಂಬುದಾಗಿ. ಈತನು ಸಂತ ಅಂತಿಪನು. ಈತನು ಮೊದಲನೇ ಶತಮಾನದ ಕೊನೆಯ ಕಾಲಘಟ್ಟದಲ್ಲಿ ಕರ್ತನಿಗೋಸ್ಕರವಾಗಿ ವೈರಾಗ್ಯದಿಂದ ಸೇವೆ ಮಾಡಿದಂತ ಒಬ್ಬ ಸಂತನು ಈತನಾಗಿದ್ದಾನೆ, ಅಂತಿಪನು. ಈತನು ಯೇಸು ಸ್ವಾಮಿಯ ಅತ್ಯಂತ ಪ್ರಿಯ ಶಿಷ್ಯನಾಗಿರುವಂತ ಯೋಹಾನನಿಂದ ದೇವರ ಸೇವೆಗೆ ನೇಮಕವಾದಾತನು ಆಗಿದ್ದಾನೆ. ಏನು ಆಗಿನ ಕಾಲದಲ್ಲಿ ಅದೇ ಟೈಮಲ್ಲಿ ದೇವರ ಸೇವಕನಾಗಿರುವಂತ ಒಂದು ಅಥವಾ ಅಪೋಸ್ತಲನಾಗಿರುವಂತ ಯೋಹಾನನು ಆತನು ಗಡಿಪಾರಾಗಿದ್ದಾನೆ. ಪ್ರಕಟಣಾ ಗ್ರಂಥವನ್ನು ಬರೀತದನಲ್ವಾ, ಆ ಸ್ಥಳಕ್ಕೆ ಆತನು ಗಡಿಪಾರಾಗಿದ್ದಾನೆ. ಆತನಿಂದ ದೇವರ ಸೇವೆಗೆ ನೇಮಿಸಲ್ಪಟ್ಟಂತ ವ್ಯಕ್ತಿಯೇ ಈ ಅಂತಿಪನು. ದೇವಜನರೇ, ದೇವರ ಹೆಸರನ್ನ ಬಿಡದೆ ಹಿಡ್ಕೊಂಡಿದ್ದಾನೆ, ದೇವರ ಸೇವೆ ಮಾಡ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ಸೈತಾನನು ದೇವರ ಸೇವೆಗೆ ಹಿಂಸೆ ಮಾಡ್ತಾ ದೇವರ ರಾಜ್ಯವನ್ನು ನಾಶನ ಮಾಡ್ಲಿಕ್ಕೆ, ದೇವರ ಸಭೆಯನ್ನ ನಾಶನ ಮಾಡ್ಲಿಕ್ಕೆ ಪ್ರಯತ್ನಿಸ್ತಿರುವಾಗ ಅವನು ದೇವರ ಸೇವಕನಾಗಿರುವಂತ ಅಂತಿಪನನ್ನ ಕೊಲ್ಲುವಂತದನ್ನು ನಾವು ಇಲ್ಲಿ ನೋಡ್ತೇವೆ. ನೀನಿರುವ ಸೈತಾನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ. ಬರ್ಕೊಳ್ರಿ. ಅಂತಿಪನು ಇಲ್ಲಿ ದೇವಜನರೇ, ಅಂತಿಪನು ಇಲ್ಲಿ ಆತನು ಕೊಲ್ಲಲ್ಪಡ್ತಾ ಇದ್ದಾನೆ. ಅಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನಿಗಾಗಿ ಆತ ಸಾಕ್ಷಿ ಆಗ್ತಾ ಇದ್ದಾನೆ ಆತನು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆತನು ನಂಬಿಗಸ್ತ ಸಾಕ್ಷಿ. ಕರ್ತನಾತನ ಕುರಿತಾಗಿ ಒಂದು ಸಾಕ್ಷಿ ಹೇಳ್ತಾ ಇದ್ದಾನೆ, ಸೈತಾನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು. ದೇವಜನರೇ, ಅಂತಿಪನು ದೇವರಿಗೆ ನಂಬಿಗಸ್ತನು ಸಾಕ್ಷಿಯಾಗಿದ್ದನು. ಆತನು ಪೆರ್ಗಮ ಸಭೆಗೆ ಬಿಷಪ್ ಆಗಿ ಸೇವೆ ಸಲ್ಲಿಸಿದ್ದಾನೆ. ಆತನು ಅಪನಂಬಿಕೆ ಮತ್ತು ವಿಗ್ರಹಾರಾಧನೆಯ ಆಚರಣೆಗಳಿಗೆ ವಿರೋಧಕ್ಕೆ ಹೆಸರುವಾಸಿಯಾಗಿದ್ದಾನೆ. ಆದ್ರೆ ಶ್ರೇಷ್ಠ ನಂಬಿಕೆಯನ್ನು ಬಿಡಲಿಲ್ಲ, ಆದ ಕಾರಣ ಮರಣದಂಡನೆಗೆ ಕಾರಣವಾಯಿತು. ನೋಡ್ರಿ, ಆತನನ್ನ ಆ 40 ಅಡಿ ಎತ್ತರವಾದಂತ ಒಂದು ಯಜ್ಞವೇದಿ ಏನಲ್ಲಿ ಕಟ್ಟಲ್ಪಟ್ಟಿದೆ ಸಿಯುಸ್ ದೇವತೆಗೆ ಅಂತ ಹೇಳ್ಬಿಟ್ಟು ನಾನು ಆಗ್ಲೇ ಹೇಳಿದ್ನಲ್ವಾ, ಅದು ಕಂಚಿನ ಎತ್ತಿನ ಆಕಾರ ಇತ್ತಂತದ್ದು ಆ ಒಂದು ಯಜ್ಞವೇದಿ. ಆ ಯಜ್ಞವೇದಿಯೊಳಗೆ ಈತನನ್ನ ಜೀವಂತವಾಗಿ ಹಾಕಿ ಸುಟ್ಟು ರಕ್ತ ಸಾಕ್ಷಿಯಾಗಿ ಮಾಡಿದ್ರು ಎಂಬುದಾಗಿ ಇತಿಹಾಸ ನಮಗೆ ಹೇಳ್ತಾ ಇದೆ. ದೇವಜನರೇ, ಆತನ ಕರ್ತನಿಗೆ ರಕ್ತ ಸಾಕ್ಷಿಯಾದ ಅಂತಿಪನು, ಕರ್ತನಿಗೆ ರಕ್ತ ಸಾಕ್ಷಿಯಾದ, ಕರ್ತನ ನಾಮವನ್ನ ಬಿಡದೆ ಹಿಡಿದುಕೊಂಡಿದ್ದ. ದೇವರ ವಾಕ್ಯದಲ್ಲಿ ಒಂದು ವಾಕ್ಯ ಹೀಗೆ ಓದ್ತೇವೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ ಕರ್ತನು ವಾಗ್ದಾನ ಮಾಡಿದ್ದಾರೆ. ದೇವಜನರೇ, ಇವತ್ತಿನ ದಿವಸದಲ್ಲಿ ನಮ್ಮ ಜೀವಿತದಲ್ಲಿ ಇದನ್ನ ನಾವು ಹೇಗೆ ಅನ್ವಯಿಸಿಕೊಳ್ಳೋದು? ಕಷ್ಟಕರವಾದ ಪರಿಸರದಲ್ಲಿ ದೃಢವಾದಂತ ನಂಬಿಕೆ. ನೋಡ್ರಿ, ಅಂತಿಪನು ವಿಗ್ರಹಾರಾಧನೆ ಮತ್ತು ಆಧ್ಯಾತ್ಮಿಕ ವಿರೋಧದಿಂದ ತುಂಬಿದ ನಗರವಾದ ಪೆರ್ಗಮದಲ್ಲಿ ನಂಬಿಗಸ್ತನಾಗಿ ಆತನು ಉಳಿದನು. ಇಂದು ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವು ಸುವಾರ್ತೆಗೆ ಪ್ರತಿಕೂಲವಾಗಿದ್ದರೂ ಸಹ ನಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತೆ ಇದು ನಮಗೆ ಸವಾಲು ಹಾಕುತ್ತದೆ. ಅಂತಿಪನು ದೃಢವಾಗಿ ನಿಂತಿದ್ದ. ಆತನು ಕೊಲ್ಲಲ್ಪಡುವಂತ ಪರಿಸ್ಥಿತಿ ಬಂದಿದ್ರು ಕೂಡ ಆತನ ಯೇಸು ಸ್ವಾಮಿ ಹೆಸರನ್ನು ಹಿಡಿದುಕೊಂಡು ದೃಢವಾಗಿ ನಿಂತಿದ್ದ. ಆತನು ಸಾಯ್ಬೇಕಾದ್ರೂ ನಂಬಿಗಸ್ತನಾಗಿದ್ದ, ಸಾಕ್ಷಿಯಾಗಿದ್ದ ಸ್ವಾಮಿಗೆ. ಈ ದಿನ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿದ್ದೇವೆ. ಆತನ ಶ್ರಮ ಮರಣ ಪುನರುತ್ಥಾನಗಳಿಗೆ ಸಾಕ್ಷಿಗಳಾಗಿದ್ದೇವೆ. ಆತನೇ ಬರಬೇಕಾದಂತ ಮೆಸ್ಸಿಯನ್ನು,
ಆತನೇ ಲೋಕ ಪಾಪ ಪರಿಹಾರಕನು, ಆತನೇ ಮೃತ್ಯುಂಜಯನು, ಆತನೇ ಪುನರುತ್ಥಾನನು, ಆತನೇ ತಿರುಗಿ ಬರ್ಲಿಕ್ಕಿರುವ ಆತನೇ ನ್ಯಾಯ ತೀರಿಸ್ತಾನೆ ಜಗತ್ತಿಗೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ ದೇವಜನರೇ. ಇವತ್ತೊಂದು ದಿವಸದಲ್ಲಿ ಪೆರ್ಗಮ ಸಭೆಯಲ್ಲಿ ಕರ್ತನಿಗೋಸ್ಕರವಾಗಿ ಹತಸಾಕ್ಷಿಯಾದಂತ ನಾವು ನೋಡ್ತಾ ಇದೀವಿ. ಅಂತಿಪನು ಆತನು ದೇವರಿಗೆ ಸಾಕ್ಷಿಯಾಗಿದ್ದಾನೆ. ದೇವಜನರೇ, ಈ ದಿನ ನಮ್ಮ ನಂಬಿಕೆಯನ್ನು ಪ್ರಶ್ನಿಸಿದಾಗ ಅಥವಾ ವಿರೋಧಿಸಿದಾಗ ಇವತ್ತೊಂದು ದಿವಸದಲ್ಲಿ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ನೋಡಿ. ಧೈರ್ಯವಾಗಿ ನಿಲ್ಲಬೇಕು ಕರ್ತನಿಗೋಸ್ಕರವಾಗಿ. ಹಿಂಸೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ದೇವರಿಗೋಸ್ಕರವಾಗಿ ಸಾಕ್ಷಿಗಳಾಗಿ ನಿಲ್ಲಬೇಕು. ನಮ್ಮ ದೇವರು ಸತ್ಯವಂತನು, ಆತನು ಪರಿಶುದ್ಧನು, ಆತನಿಗಾಗಿ ನಿಲ್ಲುವವರಾಗಿರೋಣ. ನೋಡಿ, ಆತನು ಸಾಕ್ಷಿಯಾಗಿ ನಿಷ್ಠೆಯಾಗಿದ್ದಾನೆ. ಅಂತಿಪನ ಜೀವನವು ಕ್ರಿಸ್ತನಿಗೆ ನಿಷ್ಠವಂತ ಸಾಕ್ಷಿಗಳಾಗಿರಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ, ಸತ್ಯವನ್ನು ಧೈರ್ಯದಿಂದ ಘೋಷಿಸುತ್ತದೆ. ದೇವಜನರೇ, ಇಕ್ಕಟ್ಟಿನ ವೇಳೆಯಲ್ಲಿ ಕೂಡ ಆತನು ದೇವಜನರ ಹಿಂಸೆಗಳ ಮಧ್ಯದಲ್ಲಿ ಕೂಡ ದೇವರಿಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ದೃಢವಾಗಿ ಆತನು ನಿಂತುಕೊಂಡಿದ್ದಾನೆ, ನಿಷ್ಠವಂತನಾಗಿ ನಿಂತಿದ್ದಾನೆ. ಇದನ್ನ ನೀವು ಕರ್ತನಿಗೆ ನಿಷ್ಠವಂತರಾಗಿ ಜೀವಿಸಬೇಕು. ನಾವು ಆತನ ಹೆಸರನ್ನು ಬಿಡದೆ ನಾವು ಪ್ರಕಟಿಸಬೇಕು. ಅನುಕೂಲವಿಲ್ಲದ ಕಾಲದಲ್ಲಿ ದೇವರ ಸೇವೆಯನ್ನು ಮಾಡುವವರಾಗಿರ್ಬೇಕು. ಪ್ರಿಯ ದೇವ ಸೇವಕರೇ, ಆತನ ರಾಜ್ಯವು ಶಾಶ್ವತವಾದದ್ದು, ಆತನ ಪ್ರೀತಿ ಶಾಶ್ವತವಾದದ್ದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆತನನ್ನು ನಂಬುವ ಪ್ರತಿಯೊಬ್ಬರಿಗೆ ನಿತ್ಯ ಜೀವ. ಸುವಾರ್ತೆ ಸಾರೋಣ, ನಿತ್ಯ ಜೀವದ ಕುರಿತಾದಂತ ಸುವಾರ್ತೆ. ಕತ್ತಲಲ್ಲಿದ್ದಂತ ಜನರಿಗೆ ಬೆಳಕಿಗೆ ತಗೊಂಡ್ಬರುವಂತ ಕೆಲಸ ದೊಡ್ಡದು ಈ ಲೋಕದಲ್ಲಿ. ದೇವಜನರೇ, ಸೈತಾನನ ಸಿಂಹಾಸನವಿರುವಂತ ಸ್ಥಳಗಳಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಸೈತಾನನ ಸ್ವಾಮಿಗೆ ಹೇಳ್ತಾರೆ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ನನಗೆ ಬೇಕಾದವನಿಗೆ ಕೊಡುತ್ತಾನೆ ಎಂಬುದಾಗಿ. ನಾವು ಅವನ ಕ್ರಿಯೆಗಳನ್ನು ವಿರೋಧಿಸುವವರಾಗಿದ್ದೇವೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ಸೈತಾನನ ಕ್ರಿಯೆಗಳನ್ನು ನಾಶಪಡಿಸುವುದಕ್ಕಾಗಿ. ಎಷ್ಟೇ ಹಿಂಸೆಗಳು, ನಿಂದೆಗಳು, ಅವಮಾನಗಳು ಇದರಿಂದ ಸುತ್ತುವರಿಯಲ್ಪಟ್ಟರು. ನಾವು ಕರ್ತನಿಗಾಗಿ ಅಂತಿಪನಂತೆ ದೃಢವಾದಂತ ನಿಷ್ಠೆಯಿಂದ ನಾವು ಆತನನ್ನ ಸೇವಿಸಲು ನಮಗೆ ಈ ಒಂದು ಸಾಕ್ಷಿ ನಮಗೆ ಇವತ್ತೊಂದು ದಿವಸ ಪ್ರೋತ್ಸಾಹಿಸುವಂತದ್ದಾಗಿದೆ. ಸತ್ಯವನ್ನು ಧೈರ್ಯದಿಂದ ನಾವು ಘೋಷಿಸೋಣ. ದೇವಜನರೇ, ಇತರರೊಂದಿಗೆ ನಿಮ್ಮ ಸಾಕ್ಷ್ಯವನ್ನು ಹಂಚಿಕೊಳ್ಳಿ. ಕಷ್ಟದ ಸಂದರ್ಭಗಳಲ್ಲಿಯೂ ಸಹ ನಿಮ್ಮ ಸಾಕ್ಷಿಯನ್ನು ಬಳಸಲು ದೇವರನ್ನು ನಂಬಿ. ದೇವರು ನಿಮ್ಮನ್ನು ಹೇಗೆ ರಕ್ಷಿಸಿದ್ರು ಇತರರೊಂದಿಗೆ ಸಾಕ್ಷಿ ಹಂಚಿಕೊಳ್ಳ್ರಿ. ಎಡಬಿಡದ ಸಾಕ್ಷಿ ಹಂಚಿಕೊಳ್ಳ್ರಿ. ಅಂತಿಪನು ಸಾಕ್ಷಿಯಾಗಿದ್ದಾನೆ ದೇವರಿಗೆ. ಯೇಸು ಕ್ರಿಸ್ತನು ದಾವೀದ ವಂಶದಲ್ಲಿ ಆತನು ಜನಿಸಿ ಬಂದನು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಯೇಸು ಕ್ರಿಸ್ತನಲ್ಲಿ ಭರವಸೆ ಇಡುವವರಿಗೆ ಪಾಪ ಪರಿಹಾರವು, ನಿತ್ಯ ಜೀವವು. ನಾನು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೆನು, ನಾನು ಪಾಪದಲ್ಲಿ ಜೀವಿಸ್ತಾ ಇದ್ದನು, ಹೊಲಸಾದ ನಡತೆಯವನಾಗಿದ್ದೆನು. ಯೇಸು ಕ್ರಿಸ್ತನು ನನಗೆ ಬೆಳಕಾಗಿ ಬಂದ, ಈಗ ನಾನು ಬೆಳಕಾಗಿದ್ದೇನೆ ಎಂಬುದಾಗಿ ಆತನ ಕರ್ತನಂತ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಆತನು ಜೀವಿಸ್ತಾ ಇದ್ದಾನ. ದೇವಜನರೇ, ಇತರರಿಗೆ ನಮ್ಮ ಸಾಕ್ಷಿಗಳನ್ನ ಹೇಳಿಕೊಳ್ಬೇಕು. ನಾವು ಹೇಗಿದ್ದೇವು, ಕರ್ತನಂತ ಯೇಸು ಕ್ರಿಸ್ತನನ್ನು ಹೇಗೆ ಕಂಡುಕೊಂಡೆವು, ಯೇಸು ಕ್ರಿಸ್ತನ ಹೇಗೆ ಬೆಳಕು ಕೊಡ್ತಾನೆ ಅಂತ ಹೇಳ್ಬಿಟ್ಟು ದೇವಜನರೇ, ನಾವು ನಮ್ಮ ಸಾಕ್ಷಿಯನ್ನ ಬಳಸಲು ನಾವು ದೇವರನ್ನು ನಂಬುವವರಾಗಿರೋಣ. ದೇವಜನರೇ, ಇವತ್ತು ದಿವಸದಲ್ಲಿ ಅಂತಿಪನು ಅಂತ ಒಂದು ಸಾಕ್ಷಿಯಾಗಿ ಕರ್ತನಂತ ಯೇಸು ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ಆತನು ದೇವಜನರೇ ಆತನು ಕೊಲ್ಲಲ್ಪಡ್ತಾ ಇದ್ದಾನೆ. ನಾವು ನೋಡ್ತೇವೆ, ಅಂತ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ ಎಂಬುದಾಗಿ ದೇವರ ಸಭೆ ಕುರಿತಾಗಿ ಒಂದು ಸತ್ಯದ ಒಂದು ಸಾಕ್ಷಿಯನ್ನು ನುಡಿತಾ ಇದ್ದಾರೆ ದೇವರು. ಅಂತ ಹಿಂಸೆ, ದೇವರ ಒಂದು ಬಿಷಪ್, ದೇವರ ಸೇವಕನಾಗಿರುವಂತ ಅಂತಿಪನು ಕ್ರಿಸ್ತನಿಗಾಗಿ ವೈರಿಗಳಿಂದ ಕೊಲ್ಲಲ್ಪಟ್ಟ ಸಮಯದಲ್ಲಿ ಆದ್ರೂ ಆ ಸಭೆಯು ಏನಂದ್ರೆ ಅಲ್ಲಿ ಹೇಳ್ತಾ ಇದ್ದ ವಚನ, ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನು ಮರೆ ಮಾಡಲಿಲ್ಲ ಅಂತ. ಸಭೆಯು ದೇವರ ಮೇಲೆ ಇಟ್ಟಂತ ನಂಬಿಕೆಯನ್ನು ಮರೆ ಮಾಡಲಿಲ್ಲ. ಇದೊಂದು ದಿವಸದಲ್ಲಿ ನೋಡಿ, ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದ್ರೆ ಇದೊಂದು ದಿವಸದಲ್ಲಿ ಅನೇಕ ಜನರು ನಂಬೋದು ಬಹಳ ಬೇಗ ನಂಬುತ್ತಾರೆ. ಅನೇಕ ಜನರು ಆದ್ರೆ ದೃಢವಾಗಿ ನಿಲ್ತಾ ಇಲ್ಲ. ಅಷ್ಟೇ ಬೇಗನೆ ಬಿದ್ದು ಹೋಗ್ತಾ ಇದಾರೆ ಅನೇಕ ಜನರು. ಈಗ ಬರ್ತಾರೆ,
ಸ್ವಲ್ಪ ದಿವಸ ಇರ್ತಾರೆ, ಕಷ್ಟಗಳು ಆತನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ಕಷ್ಟಗಳು ಬಾಧೆಗಳೇನಾದ್ರೂ ಬಂದ್ರೆ ಅವರು ಬಿದ್ದು ಹೋಗುವವರಾಗ್ಬಿಟ್ಟಿದ್ದಾರೆ. ಆದ್ರೆ ದೇವ ಜನರೇ, ಆ ರೀತಿಯಾಗಿ ಇರದೆ ಕರ್ತನಿಗೋಸ್ಕರವಾಗಿ ಏನ್ರಿ ನೋಡಿ, ಈ ಸಭೆಯ ಪೆರ್ಗಮ ಸಭೆಯಲ್ಲಿ ಇದ್ದಂತ ವಿಶ್ವಾಸಿಗಳು ತಮ್ಮ ದೇವರ ಸೇವಕನಾಗಿರುವಂತ ಅಂತಿಪನು ಕೊಲ್ಲಲ್ಪಟ್ಟಂತ ಸಮಯದಲ್ಲಿ ಅವರು ಚದರಿ ಹೋಗಲಿಲ್ಲ. ಅವರು ನಂಬಿಕೆನ ಕಳ್ಕೊಳ್ಳಿಲ್ಲ. ಏನಪ್ಪ ಇಷ್ಟು ಹಿಂಸೆಗಳು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ಲಿಲ್ಲ. ಪೇತ್ರನ ಹೇಳ್ತಾನೆ, ನಿಮಗೆ ಉಂಟಾಗಿರುವಂತ ಬಾಧೆಗಳಿಗೆ ನೀವು ಆಶ್ಚರ್ಯ ಪಡಬೇಡ್ರಿ ಅಂತ ಹೇಳ್ಬಿಟ್ಟು ಆತನ ಬರೀತಾನೆ. ಅವರು ಆಶ್ಚರ್ಯ ಪಡ್ಲಿಲ್ಲ. ಅವರು ಕರ್ತನನ್ನು ಪ್ರಾಣಕ್ಕಿಂತ ಅಧಿಕವಾಗಿ ಪ್ರೀತಿಸುವವರಾಗಿದ್ರು. ಅವರು ಪ್ರಾಣದ ಮೇಲಿನ ಆಶೆಯನ್ನು ಬಿಟ್ಟು ಬಿಟ್ಟಿದ್ರು. ಅವರು ತಮಗೆ ನಿತ್ಯ ಜೀವಗೋಸ್ಕರವಾಗಿ ಕರ್ತನಂತ ಯೇಸು ಕ್ರಿಸ್ತನಲ್ಲಿ ಭರವಸೆ ಬಿಟ್ಟಿದ್ರು. ಪ್ರೀತಿಯ ವಿಶ್ವಾಸಿಯೇ, ದೇವರ ಸೇವಕರೇ, ಆತನಲ್ಲಿ ಭರವಸೆ ನಿತ್ಯ ಜೀವಕ್ಕಾಗಿ, ದೇವರ ರಾಜ್ಯಕ್ಕಾಗಿ. ದೇವರ ರಾಜ್ಯ ಸಮೀಪವಾಗಿದೆ. ದೇವರ ರಾಜ್ಯವನ್ನ ಪ್ರಕಟಿಸುವವರಾಗಿರಬೇಕು ಪ್ರತಿಯೊಬ್ಬರು. ದೇವರ ರಾಜ್ಯಕ್ಕಾಗಿ ಜನರನ್ನು ಸಿದ್ಧಪಡಿಸಬೇಕು. ಯಾವುದೋ ಏನೋ ನೋಡಿ, ಇವತ್ತೊಂದು ದಿವಸದಲ್ಲಿ ಜಗತ್ತಿಗೆ ಅತ್ಯಂತ ಚಿರಪರಿಚಿತವಾಗಿರುವಂತ ಒಬ್ಬ ದೇವರ ಸೇವಕರಿದ್ದಾರೆ. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ ದಿನಮಾನದಲ್ಲಿ. ನಾನು ಜಗತ್ತಿನಲ್ಲಿದ್ದಂತ ಕ್ರೈಸ್ತರನ್ನ ತಪ್ಪಾದಂತ ದಾರಿಗೆ ಎಳೆದಿದ್ದೇನೆ. ಯಾಕೆಂದ್ರೆ ನಾನು ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಸೇವೆ ಮಾಡಿದ್ದೇನೆ. ಇವತ್ತೊಂದು ದಿವಸ ಅನೇಕರು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಎಂಬುದಾಗಿ. ಸೇವಕರೇ, ಸೇವೆಯಲ್ಲಿ ಟ್ರಿಕ್ಸ್ ಗಳನ್ನ ಉಪಯೋಗ ಮಾಡೋದು ಬೇಡ. ಅವ್ರು ಶಾಶ್ವತವಾಗಿ ನಿಲ್ಲೋದಿಲ್ಲ. ಆ ದೇವರ ಸೇವಕರು ಯಾರಂತ ನಿಮಗೆ ಗೊತ್ತಿದೆ. ಅವ್ರು ದೊಡ್ಡ ಸೇವಕರು, ಅಮೆರಿಕದಲ್ಲಿ ಇರ್ತಾರೆ. ಅವರು ಜಗತ್ತಿನಾದ್ಯಂತ ಹೋಗ್ತಾರೆ. ಅವರು ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಜನರನ್ನ ತಪ್ಪಾದಂತ ದಾರಿಗೆ. ಎಲ್ಲಿ ನೋಡಿದ್ರು ಜನರನ್ನ ಬೀಳಿಸೋದು. ನಾವು ನೋಡ್ತೇವೆ ಪಂಜಾಬ್ ರಾಜ್ಯ, ನಮ್ಮ ದೇಶದಲ್ಲಿ ಪಂಜಾಬ್ ರಾಜ್ಯದಲ್ಲಿ ಪ್ರವಾದಿಗಳು ಎಲ್ಲಿ ನೋಡಿದ್ರು ಪ್ರವಾದಿಗಳು. ಜನರು ಪ್ರವಾದಿಗಳನ್ನು ಪೂಜಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರವಾದಿಗಳನ್ನು ಭೇಟಿ ಆಗ್ಬೇಕಂದ್ರೆ ಅವ್ರಿಗೆ ಏನು, ಪ್ರವಾದಿಗಳನ್ನು ಭೇಟಿ ಆಗ್ಲಿಕ್ಕೆ ಹಣ ಬೇಕಾಗಿದೆ. ಪ್ರವಾದಿಗಳು ಯೇಸು ಕ್ರಿಸ್ತನಿಗಿಂತ ಹೆಚ್ಚಾಗಿ ಹೆಚ್ಚಿಸಿಕೊಳ್ತಾ ಇದ್ದಾರೆ ಇವತ್ತಿನ ದಿವಸದಲ್ಲಿ. ಅವೆಲ್ಲ ನಿಲ್ಲೋದಿಲ್ಲ. ಹಿಂದಿನ ಕಾಲದಲ್ಲಿ ನಾವು ನೋಡ್ತೇವೆ, ದೇವರ ಸೇವಕರು ಅಂದ್ರೆ ನಮ್ಮ ಪೂರ್ವ ಕಾಲದಲ್ಲಿ ನಮ್ಮ ಪೂರ್ವಿಕರನ್ನು ನೋಡಿದ್ರೆ ನೋಡ್ರಿ, ಒಂದು ಹೆಗಲಿಗೆ ಬ್ಯಾಗ್ ಹಾಕೊಂಡ್ಬಿಟ್ಟು ಬರ್ತಾ ಇದ್ರು. ಅವರು ಹೆಗಲಿಗೆ ಬ್ಯಾಗ್ ಹಾಕೊಂಡ್ಬಿಟ್ಟು ಬರ್ತಾ ಇದ್ರು. ಅವರನ್ನು ನೋಡಿ ಯಾರಾದ್ರೂ ಬೀಡಿ ಸಿಗರೇಟ್ ಸೇದ್ಕೊಂಡು ನಿಂತವ್ರು ಅವರನ್ನು ನೋಡಿ ಸಿಗರೇಟ್ ಬಿಸಾಕ್ಬಿಟ್ಟು ಅವ್ರಿಗೆ ಕೈ ಮುಗಿದು ಭಯ ಪಡ್ತಾ ಇದ್ರು. ಇವರೇ ನಿಜವಾದಂತ ಅಭಿಷಿಕ್ತ ಸೇವಕರು, ದೇವರಾತ್ಮನನ್ನು ಹೊಂದಿದಂತ ಸೇವಕರು ಇವರು. ಈಗಿನ ಕಾಲದಲ್ಲಿ ಏನಿದೆ, ಯೂಟ್ಯೂಬ್ಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ನಾವು ನೋಡ್ತಾ ಇದ್ದೇವೆ. ತಾವೇ ಕಾಣಬೇಕು, ತಾವೇ ಹೆಚ್ಚಿರ್ಬೇಕು, ತಾವೇ ಫೇಮಸ್ ಆಗ್ಬೇಕು, ಇದರಲ್ಲಿ ನಾವು ನೋಡ್ತೇವೆ. ಮಾದರಿ ಆಗಿಲ್ಲ ಸೇವಕರುಗಳು ಇವತ್ತಿನ ದಿವಸದಲ್ಲಿ. ಅಂತಿಪನು ಕರ್ತನಿಗೆ ವೈರಾಗ್ಯದಿಂದ ದೇವರ ಸೇವೆ ಮಾಡಿ ಸಾಯಬೇಕಾದ ನಂಬಿಗಸ್ತನಾಗಿದ್ದ ಆತ. ದೇವ ಜನರೇ, ನಾವು ಇವತ್ತಿನ ದಿವಸದಲ್ಲಿ ಲೋಕದಲ್ಲಿ ಅನೇಕ ಯುದ್ಧಗಳನ್ನ, ನಾವು ಆತ್ಮಿಕವಾದಂತ ಯುದ್ಧಗಳನ್ನು ನಾವು ಎದುರಿಸುವವರಾಗಿದ್ದೇವೆ. ನಾವು ಕರ್ತನಿಗೆ ಸಾಕ್ಷಿಯಾಗಿ ಲೋಕದಲ್ಲಿ ಜೀವಿಸೋಣ. ಅಂತಿಪನಂತೆ ನಾವು ಧೈರ್ಯದಿಂದ, ಶ್ರಮೆಗಳು ಹಿಂಸೆಗಳು ಎದುರಾದ್ರೂ ನಾವು ವಿಶ್ವಾಸದಿಂದ ಮುಂದೆ ಸಾಗೋಣ. ದೇವರ ರಾಜ್ಯವನ್ನ ಕಟ್ಟೋಣ. ದೇವರ ರಾಜ್ಯ ಶಾಶ್ವತ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿಮ್ಮ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾವೆ. ವಿಶೇಷವಾಗಿ ಸ್ವಾಮಿ, ನೀನು ಈ ಮುಂಜಾನ ವೇಳೆಯಲ್ಲಿ ನಮಗೆ ತೋರಿದಂತ ಅಪಾರವಾದ ಕೃಪೆಗಾಗಿ ಸ್ತೋತ್ರ. ದೇವರ ಮುಂಜಾನ ವೇಳೆಯಲ್ಲಿ ನೀವು ನಮ್ಮನ್ನು ವಾಕ್ಯಗಳ ಮೂಲಕ ಬಲಪಡಿಸ್ತಿರೋದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ, ಒಂದು ಪ್ರಾರ್ಥನೆಗಾಗಿ ಕೂಡಿ ಬಂದಂತೆಲ್ಲ ದೇವ ಜನರನ್ನು ಹೇರಳವಾಗಿ ಆಶೀರ್ವಾದ ಮಾಡು ಸ್ವಾಮಿ. ನಾನು ಪ್ರಾರ್ಥನೆ ಮಾಡಿ ಬೇಡ್ತಾ ಇದ್ದೀನಿ ಸ್ವಾಮಿ. ತಂದೆಯೇ, ಪೆರ್ಗಮ ಸಭೆಯ ಬಿಷೇಪರಾಗಿರುವಂತ ಅಂತಿಪನು ದೇವರೇ, ನಿಮಗೆ ಆತನು ನಿಮ್ಮ ಸೇವೆ ನಿಮಿತ್ತವಾಗಿ ಸೈತಾನನ ಸಿಂಹಾಸನವಿರುವಂತ ಕರ್ತನೆ, ಆ ಸ್ಥಳದಲ್ಲಿ ಕರ್ತನೆ ಸ್ವಾಮಿ, ನಿನಗೆ ಆತನು ಸ್ವಾಮಿ ದೇವರೇ ಹತಸಾಕ್ಷಿಯಾದ ನಿಮ್ಮ ಸೇವೆ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ, ಸಭೆ ನಿಮಿತ್ತವಾಗಿ, ನೀತಿ ನಿಮಿತ್ತವಾಗಿ ಕರ್ತನೆ, ಅಲ್ಲಿರುವಂತ ವಿಶ್ವಾಸಿಗಳು ಅಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೂಡ ಸ್ವಾಮಿ ಅವರು ತಮ್ಮ ನಂಬಿಕೆ ನಿಂದಿಗೆಲಿಲ್ಲ. ಅವರು ದೃಢವಾಗಿದ್ರು ಸ್ವಾಮಿ ದೇವರೇ. ಅಪ್ಪ, ಇಂದು ಕೂಡ ನಾವು ಸ್ವಾಮಿ ದೇವರೇ ಇಂತಹ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಏಸಪ್ಪ,
ನೀನು ನಮ್ಮ ಸಹಾಯಕನು, ನಮ್ಮನ್ನು ಬಲಪಡಿಸುವಾತನು ಸ್ವಾಮಿ ದೇವರೇ. ಅಪ್ಪ, ಮತ್ತು ಅಂತಿಪನಂತೆ ನಮ್ಮನ್ನು ಕೂಡ ಬಲಪಡಿಸು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ನೀನು ಸಾಯಬೇಕಾದ್ರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ ತಂದೆಯಾದ ದೇವರೇ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು ಆಶೀರ್ವಾದ ಮಾಡು ದೇವರೇ. ತಂದೆಯೇ, ನಮ್ಮ ಸಂಸ್ಥೆಯ ನಿರ್ದೇಶಕರುಗಳಾಗಿರುವಂತಹ ಪಾಸ್ಟರ್ ಗುಣಶೇಖರ ಅಯ್ಯನವರಿಗಾಗಿ, ಉಪನಿರ್ದೇಶಕರುಗಳಾಗಿರುವಂತ ಎನ್ರಿ ಅಣ್ಣನವ್ರಿಗೋಸ್ಕರವಾಗಿ, ಅವರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಆಶೀರ್ವಾದ ಮಾಡು ಸ್ವಾಮಿ. ಆರೋಗ್ಯ ಮತ್ತು ಸ್ವಾಮಿ ದೇವರೇ ಆಯುಷು ಸಕಲವಾದಂತ ಆ ಆಶೀರ್ವಾದಗಳನ್ನು ಒದಗಿಸಿ ಅವರ ನಿಮ್ಮ ಸೇವೆಯಲ್ಲಿ ಬಲವಾಗಿ ಉಪಯೋಗ ಮಾಡಿ ಅವರ ಪ್ರಯಾಣಗಳನ್ನು ಆಶೀರ್ವಾದ ಮಾಡು. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆ ಮೂಲಕವಾಗಿ ನಡೆಯುವಂತ ಎಲ್ಲ ಒಂದು ರಾಜ್ಯಗಳ ಸೇವೆಗಳನ್ನು, ಮುಖ್ಯ ಸೇವಕರುಗಳನ್ನೆಲ್ಲ, ಸೇವಕಿಯರುಗಳನ್ನು, ಸಭೆ ಹಿರಿಯರನ್ನು, ಸಭೆಗಳನ್ನು ಆಶೀರ್ವಾದ ಮಾಡಿ ಅಭಿಷೇಕ ಮಾಡಯ್ಯ. ಇನ್ನೂ ಅವುಗಳನ್ನು ಈ 2025 ವರ್ಷದಲ್ಲಿ ಅಭಿವೃದ್ಧಿ ಪಡಿಸೆಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ ಸ್ವಾಮಿ. ಎಲ್ಲೆಲ್ಲೂ ಕರ್ತನೆ ಸ್ವಾಮಿ ಸಭೆಯ ಕಟ್ಟಡಗಳ ಅವಶ್ಯಕತೆ ಇದೆಯೋ, ಏನೇನು ಸ್ವಾಮಿ ದೇವರ ಸೇವೆಗೆ ಒಂದು ಕರ್ತನೆ ಸ್ವಾಮಿ ಅವಶ್ಯಕತೆಗಳಿದೆಯೋ, ನೀನು ಈ ವರ್ಷದಲ್ಲಿ ಪೂರೈಸಿ ನಿನ್ನ ಸೇವೆಯಲ್ಲಿ ನೀನು ಮಹಿಮೆ ಹೊಂದೆಂಬುದಾಗಿ ಕೇಳಿಕೊಳ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಯಾರ್ಯಾರು ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾರೋ ನಿನ್ನ ಮಕ್ಕಳನ್ನು ನೀನು ತಾನೇ ಮುಟ್ಟಿ ಅವರನ್ನು ಗುಣಪಡಿಸಿ ಅವರನ್ನು ಕರ್ತನೆ ಬಲಪಡಿಸೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಯಾರು ಕೂಡ ಕರ್ತನೆ ಸ್ವಾಮಿ ಕಷ್ಟ, ಇಕ್ಕಟ್ಟುಗಳ, ಸೋಲುಗಳ ಪರಿಸ್ಥಿತಿಗಳಲ್ಲಿ ಸೋತು ಹೋಗದಂತೆ ಸ್ವಾಮಿ ದೇವರೇ ನಿನ್ನ ಪವಿತ್ರಾತ್ಮನ ಮೂಲಕ, ನಿನ್ನ ವಾಕ್ಯಗಳ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ತಂದೆಯಾದ ದೇವರೇ, ಈ ಒಂದು ಪ್ರಾರ್ಥನೆ ಕೇಳಿದ್ರೆ ಸ್ತೋತ್ರ. ಮತ್ತೊಮ್ಮೆ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ನಮ್ಮ ಕರ್ತನಾದಂತ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ. ಆಮೆನ್.